ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಮುಖ್ಯವಾಗಿ ಒಂದು ಮಾಹಿತಿ ಬಂದಿದೆ ಕ್ಲಾಸ್ ಎ ವಿದ್ಯಾರ್ಥಿಗಳಿಗಾಗಿ. ಸೊ ನೀವೇನೆಲ್ಲ ಎಂಟ್ರ್ ಮಾಡಿರ್ತೀರೋ, ಏನೆಲ್ಲ ಕ್ಲೇಮ್ ಮಾಡ್ಕೊಳ್ಬೇಕಂತ ಇರ್ತೀರೋ, ಫಾರ್ ಎಕ್ಸಾಂಪಲ್ ನೋಡಿ, ನೀವು ಸ್ಟಡಿ ಡೀಟೇಲ್ಸ್ ಹಾಕಿರ್ತೀರಾ, ಅದನ್ನು ಯೂಸಲಿ ಸ್ಯಾಟ್ಸ್ ಮೂಲಕ ಅದನ್ನು ವೆರಿಫೈ ಮಾಡ್ಕೊಂಡಿದ್ದಾರೆ. ಕನ್ನಡ ಮಾಧ್ಯಮ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಲಿಂಗ್ವಿಸ್ಟಿಕ್ ಆಗಿರ್ಬೋದು, ಮತ್ತು ಆರ್ ಡಿ ಸಂಖ್ಯೆನ ಯೂಸ್ ಮಾಡಿ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ರಿಲಿಜಿಯಸ್ ಮೈನಾರಿಟಿ ಆಗಲಿ ಅದನ್ನು ವೆರಿಫೈ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ನೀವು ಅದನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತಂದು ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತೀನಿ. ನಿಮಗೆ ಆ ರಿಜಿಸ್ಟರ್ ನಂಬರ್ ಆಗಲಿ, ಮತ್ತು ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಆಗಲಿ, ಮತ್ತು ಆಮೇಲೆ ಅದೊಂದು ಕ್ಯಾಪ್ಚರ್ನ ಕರೆಕ್ಟ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಡೀಟೇಲ್ಸ್ ಬರುತ್ತೆ. ಓಕೆ, ಸೊ ಮುಂದಿನ ಹಂತದಲ್ಲಿ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಿ ಲಿಂಕ್ ಬಂದಾಗ ಹೇಳಿರ್ತೇನೆ. ಸೊ ಅದಕ್ಕಿಂತ ಮುಂಚೆ ಏನಂದರೆ ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ ಪರ್ಫೆಕ್ಟಾಗಿ ಬಂದಿರುತ್ತೆ. ಸೊ ನೀವೆಲ್ಲ ಯಾವೆಲ್ಲ ಕೋರ್ಸ್ ಜಾಯ್ನ್ ಆಗಬೇಕಂತ ಇದ್ದೀರೋ ಅದನ್ನು ನೀವೇನಪ್ಪ ಅಂದರೆ ಆದ್ಯತೆ ಕ್ರಮದಲ್ಲಿ ಮೊದಲನೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿರ್ತೇನೆ. ಒಟ್ಟಾಗಿದ್ದು ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಆಗಿರುವಂಥದ್ದು. ಓಕೆ, ಸೊ ನೀಟ್ ವಿದ್ಯಾರ್ಥಿಗಳಿಗೆ ಮುಂದಿನ ವಾರದಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಆಗಿರ್ಬೋದು, ಮಾರ್ಕ್ಸ್ ಎಂಟ್ರಿ ಆಗಿರ್ಬೋದು, ಡೀಟೇಲ್ಸ್ ಎಲ್ಲ ಅವೈಲೇಬಲ್ ಆಗುತ್ತೆ. ಏನೆಲ್ಲ ಹೇಳಿದ್ರು ಕರ್ನಾಟಕ ಸಿಟಿಗೆ ಒಳಪಟ್ಟಿರುವಂಥದ್ದು. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇದರಲ್ಲಿ ಅಪ್ಡೇಟ್ ನೀಡ್ತಾ ಇರ್ತೇನೆ. ಮತ್ತು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.